ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಸಮ್ಮರಲ್ಲಿ ಯಾವ ಥರ ಆಯಿಲಿ ಸ್ಕಿನ್ಗೆ ಮೇಕಪ್ ಮಾಡಿಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಸಮ್ಮರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸ್ವೆಟ್ ಆಗ್ತಿರ್ತಾರೆ. ಸೊ ಮೇಕಪ್ ಉಳಿಯೋದಿಲ್ಲ ಅನ್ನೋದು ಒಂದು ದೊಡ್ಡ ಟೆನ್ಷನ್ ಆಗಿರುತ್ತೆ. ಅಫ್ಕೋರ್ಸ್ ನನಗೂ ಕೂಡ ಹಾಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಎಲ್ಲ ಹೊರಗಡೆ ಮೇಕಪ್ ಹಾಕ್ಕೊಂಡು ಹೋಗೋದಿಲ್ಲ. ಸೊ ಇವತ್ತು ಯಾಕೆ ನಾನು ಟ್ರೈ ಮಾಡಬಾರ್ದು, ಜೊತೆಗೆ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಏನಂದರೆ ಮೇಕಪ್ ಆಗಬೇಕಾದ್ರೆ ಆಯಿಲಿ ಸ್ಕಿನ್ ಇರೋರಿಗೆ ಅಥವಾ ತುಂಬ ಜಾಸ್ತಿ ಸ್ವೆಟ್ ಆಗೋರಿಗೆ ಮೇಕಪ್ ಆಗಬೇಕಾದ್ರೆ ಫ್ಯಾನ್ ಇಲ್ಲ ಅಂತಂದರೆ ಅಥವಾ ಎ ಸಿ ಇಲ್ಲ ಅಂತಂದರೆ ಇರೋದಕ್ಕೆ ಆಗೋದಿಲ್ಲ. ಮೇಕಪ್ ಆಗಬೇಕಾದ್ರೆ ಅಂತಲ್ಲ, ಜನರಲ್ ಆಗಿ ಅವರು ಸ್ಟೇ ಮಾಡಬೇಕಾದ್ರೆ ಎನಿ ಟೈಮ್ ಫ್ಯಾನ್ ಇರಲೇಬೇಕು, ಎನಿ ಟೈಮ್ ಎ ಸಿ ಆನ್ ಇರಲೇಬೇಕು. ಸೊ ನನಗೂ ಹಾಗೇ ಎನಿ ಟೈಮ್ ಫ್ಯಾನ್ ಇರಲೇಬೇಕು, ಇಲ್ಲ ಅಂತಂದರೆ ತುಂಬ ಸ್ವೆಟ್ ಆಗ್ತೀನಿ. ನಾನು ತುಂಬ ಬೇಗನೆ ಸ್ವೆಟ್ ಆಗ್ತೀನಿ ಆ್ಯಂಡ್ ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತೀನಿ. ಸೊ ಅದಕ್ಕೆ ಇವತ್ತು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಸ್ಕಿನ್ಗೆ ಸಮ್ಮರಲ್ಲಿ ಯಾವ ಥರ ಮೇಕಪ್ ಮಾಡ್ಕೊಬೋದು ಅಥವಾ ಸ್ವೆಟ್ ಕಂಟ್ರೋಲ್ ಆಗೋ ಥರ ಯಾವ ಥರ ನಾವು ಮೇಂಟೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರ್ಸಕ್ಕೆ ಹೋಗ್ತಾಯಿದ್ದೀನಿ. ಸೊ ಸ್ವೆಟ್ ಪ್ರೂಫ್ ಮೇಕಪ್ ಅಂತ ಯಾವುದೂ ಇಲ್ಲ ಹೇಳಬೇಕಂತಂದರೆ. ಸೊ ಸ್ವೆಟ್ನ ನೀವು ಯಾವತ್ತೂ ಅದನ್ನು ಸ್ಟಾಪ್ ಮಾಡೋದಕ್ಕಾಗೋದಿಲ್ಲ. ಯು ಕ್ಯಾನ್ ಮಿನಿಮೈಸ್ ಇಟ್, ಬಟ್ ಯು ಕ್ಯಾನ್ ನೆವರ್ ಸ್ಟಾಪ್ ದ ಸ್ವೆಟ್. ನೋಡಿ ಆಗಲೇ ನನಗೆ ಸುರಿತಾ ಇದೆ ವಿತೌಟ್ ಫ್ಯಾನ್. ಸೊ ಪೋರ್ಸ್ ಒಳಗಿಂದ ಸ್ವೆಟ್ ಬರೋದ್ರಿಂದ ನಾವು ಮೇಕಪ್ ಹಾಕಿದ್ಮೇಲೆ ಒಳಗಿಂದ ಬರೋದ್ರಿಂದ ಅದನ್ನು ನಾವು ತಡೆಯೋದಕ್ಕಾಗಲ್ಲ. ಬಟ್ ಇನ್ಸ್ಟೆಡ್ ವಿ ಕ್ಯಾನ್ ಅದಕ್ಕೆ ಏನಂತಾರೆ, ಮಿನಿಮಲ್ ಆಗಿ ಸ್ವೆಟ್ ಆಗೋ ಥರ ನೋಡ್ಕೊಳ್ಬೇಕು. ಸ್ವಲ್ಪ ಫ್ಯಾನ್ ಇರೋ ಕಡೆ ಕೂತ್ಕೊಳ್ಬೇಕು, ಸ್ವಲ್ಪ ಕೂಲಾಗಿರೋ ಪ್ಲೇಸಲ್ಲಿ ಇರಬೇಕು. ಬಟ್ ಸಮ್ಮರಲ್ಲಿ ಐನೋ ಯಾವ ಪ್ಲೇಸು ಕೂಲಾಗಿರೋದಿಲ್ಲ ಅಂತ, ಈವನ್ ಫ್ರಿಜ್ಜಲ್ಲಿ ಕೂಡ ಇದ್ರೂ ಬೇರ್ತಾ ಇರ್ತೀವಿ. ಆ ಥರದವರು ಇದ್ದಾರೆ, ಎಸ್ಪೆಷಲಿ ನಾನೇ ಅದು. ಸೊ ಇವತ್ತು ನಾನು ಡಿಲೇ ಮಾಡೋದು ಬೇಡ, ಬೇಗ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಏನು ಎತ್ತ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಓಕೆ. ನಾನು ಇಲ್ಲೊಂದು ಚಿಕ್ಕದು ಫ್ಯಾನ್ ಇಟ್ಕೊಂಡಿದ್ದೀನಿ, ಕ್ಯೂಟ್ ಆಗಿದೆ ಅಲ್ಲ. ಇದು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಪ್ರೈಸ್ ಬಂದು ಅರೌಂಡ್ 300 ಏನೋ ಇತ್ತು. ವಾವ್, ಇಟ್ ಇಸ್ ಸೋ ನೈಸ್. ನೀವು ಈ ಥರ ಪಾಕೆಟ್ ಫ್ರೆಂಡ್ಲಿ ಫ್ಯಾನ್ಗಳನ್ನ ಇಟ್ಕೊಳ್ಳಿ, ಬಿಕಾಸ್ ಸ್ವೆಟ್ ಆದಾಗ ಆಬ್ವಿಯಸ್ಲಿ ನಿಮಗೆ ಬೇಕೇ ಬೇಕಾಗುತ್ತೆ. ಈ ಥರದ್ದಿದ್ದಾಗ ಹೊರಗಡೆ ಹೋದ್ರೂ ನಾವು ಕ್ಯಾರಿ ಮಾಡ್ಬೋದು. ಇದು ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿದೆ ನೋಡಿ, ಆ್ಯಂಡ್ ಗಾಳಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾ, ಐ ಜಸ್ಟ್ ಲವ್ಡ್ ಇಟ್. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಮೇಕಪ್. ಸೊ ನಾನಿಲ್ಲಿ ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ ಬಂದು ಇಮೋಲಿನ್. ಇಲ್ಲ ಅಂತಂದರೆ ನೀವು ಪಾಂಡ್ಸ್ ಕೂಡ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ಅಥವಾ ಜಾಸ್ತಿ ಸ್ವೆಟ್ ಆಗ್ತೀವಿ ಅಂತ ಹೇಳೋರು ಜೆಲ್ ಬೇಸ್ಡ್ ಅಥವಾ ವಾಟರ್ ಬೇಸ್ಡ್ ಏನದು ಮಾಯ್ಶ್ಚರೈಸರ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಕ್ರೀಮ್ ಬೇಸ್ಡ್ ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಯೂಸ್ ಮಾಡೋದನ್ನ, ಬಿಕಾಸ್ ಅದೆಲ್ಲ ತುಂಬ ಆಯಿಲಿ ಆಗಿಬಿಡುತ್ತೆ ಹಾಕಿದ್ಮೇಲೆ. ಸೊ ಇದು ಬಂದು ಸ್ವಲ್ಪ ವಾಟರ್ ಬೇಸ್ಡ್ ಇರುತ್ತೆ. ಸೊ ಇದನ್ನು ನಾವೀಗ ಅಪ್ಲೈ ಮಾಡೋಣ. ಸೊ ಇಲ್ಲಿ ಸ್ವಲ್ಪನೇ ತೊಗೊಬೇಕು ಪ್ರಾಡಕ್ಟ್. ನೋಡಿ ಹೆಂಗೆ ಜಾರ್ತಾ ಇದೆ ಅಂತ ಗೊತ್ತಾಗ್ತಿದ್ಯಾ? ಸೊ ಈ ಥರ ಇರಬೇಕು. ಸೊ ಇಷ್ಟೇ ನಾನು ತೊಗೊತಿರೋದು, ಬಿಕಾಸ್ ಸಮ್ಮರ್ ಆಗಿರೋದ್ರಿಂದ ಎಲ್ಲ ಪ್ರಾಡಕ್ಟ್ಸ್ನು ಮಿನಿಮಲ್ ಆಗಿ ಯೂಸ್ ಮಾಡಬೇಕು ಆ್ಯಂಡ್ ಜಾಸ್ತಿ ಲಾಂಗ್ ಲಾಸ್ಟಿಂಗ್ ಆಗಿ ಇಟ್ಕೊಬೇಕಂತಂದರೆ ಸ್ವಲ್ಪ ಮಿನಿಮಲ್ ಆಗೇ ಯೂಸ್ ಮಾಡಬೇಕು. ಸೊ ಇದನ್ನು ಹಿಂಗೆ ಕೈಯಲ್ಲಿ ರಬ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ಕೈಯಲ್ಲಿ ಯಾಕೆ ರಬ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಪ್ರಾಡಕ್ಟ್ ಆ್ಯಕ್ಟಿವೇಟ್ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಹೋಲ್ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಡೋಂಟ್ ಲಿವ್ ದ ನೆಕ್. ಸೊ ನೆಕ್ಕಿಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಡ್ರೈ. ಸೊ ಒಂದೊಂದು ಸ್ಟೆಪ್ ಆದಮೇಲೂ ಕೂಡ ನಿಮ್ಮ ಫೇಸ್ನ ನೀವು ಡ್ರೈ ಮಾಡ್ತಾ ಹೋಗಬೇಕು. ಇಲ್ಲ ಅಂತಂದರೆ ಕೇಕಿ ಆಗಿಬಿಡತ್ತೆ ಮೇಕಪ್ಪು, ಇನ್ನೂ ಜಾಸ್ತಿ ಸ್ವೆಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು ಏನು ಫಸ್ಟ್ ಲೇಯರ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ಡ್ರೈ ಆಗಬೇಕು. ಅದಕ್ಕೂ ಮತ್ತು ನೆಕ್ಸ್ಟ್ ಪ್ರಾಡಕ್ಟ್ ಹಾಕೋದಕ್ಕೂ ಒಂದು 2 ಮಿನಿಟ್ಸ್ ಗ್ಯಾಪ್ ಬಿಡಬೇಕು. ಆವಾಗ ಮೇಕಪ್ ನೀಟಾಗಿ ಸೆಟ್ ಆಗುತ್ತೆ ಆ್ಯಂಡ್ ದೆನ್ ಜಾಸ್ತಿ ಬೇಗ ಸ್ವೆಟ್ ಕೂಡ ಆಗೋದಿಲ್ಲ. ಸೊ ನೆಕ್ಸ್ಟ್
ಯಾವುದೇ ಮೇಕಪ್ ಮಾಡಬೇಕಾದ್ರೂ ನಾವು ಪ್ರೈಮರ್ನ ಯೂಸ್ ಮಾಡಲೇಬೇಕು. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಂದು ನೈಕಾ ಪ್ರೈಮರ್. ಸೊ ನಮಗೆ ಆಬ್ವಿಯಸ್ಲಿ ಇಲ್ಲೆಲ್ಲ ಪೋರ್ಸ್ ಇರುತ್ತೆ, ಕಾಣೋದಿಲ್ಲ, ಬಟ್ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಪೋರ್ಸ್ ಇರುತ್ತೆ ಆ್ಯಂಡ್ ಅನ್ಇವನ್ ಸ್ಕಿನ್ನು ಇರುತ್ತೆ. ಸೊ ಅಲ್ಲಿ ಇರೋ ಪೋರ್ಸ್ನ ಟಿ ಝೋನಲ್ಲಿ ಜಾಸ್ತಿ ಏನಿರುತ್ತಲ್ಲ ಅದನ್ನು ಆ ಪೋರ್ಸ್ನ ಕವರ್ ಮಾಡಿ ಮೇಕಪ್ ಅದ್ರೊಳಗೆ ಹೋಗಿ ಕೂತ್ಕೊಳ್ದೆ ಇರೋ ಥರ ಒಂದು ಕವರ್ ಲೇಯರ್ ಇದನ್ನು ಹಾಕಬೇಕಾಗತ್ತೆ. ಹಾಗಂತ ತುಂಬ ಜಾಸ್ತಿನೇ ಯೂಸ್ ಮಾಡೋ ಹಾಗಿಲ್ಲ, ಜಸ್ಟ್ 1 ಡ್ರಾಪ್ ಆಗೋಷ್ಟು ತಗೊಂಡು ಈ ಟಿ ಝೋನ್ ಏನಿದೆ ಅಲ್ಲ, ಈ ಚೀಕ್ಸು, ನೋಸು, ಇದು ಮತ್ತು ಇದು, ಮತ್ತು ನಾನು ಲಿಪ್ಸ್ ಮೇಲೆ ಜಾಸ್ತಿ ಸ್ವೆಟ್ ಹಾಕ್ತೀನಿ ಆ್ಯಂಡ್ ಇಲ್ಲಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ನೋಡಿ ಎಷ್ಟು ಬೇಗ ಏನದು ಸ್ಮೂತ್ ಅಂತ ಅನ್ನಿಸ್ತಾ ಇದೆ. ಇಲ್ಲೆಲ್ಲ ಸ್ವಲ್ಪ ಶೈನಿ ಇದೆ, ಇಲ್ಲಿ ನೋಡಿ ಸ್ವಲ್ಪ ಮ್ಯಾಟ್ ಫಿನಿಶ್ ಬಂತು. ಸೊ ಈ ಥರ ನಾವು ಸ್ವಲ್ಪ ಸ್ವಲ್ಪನೇ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಟಿ ಝೋನಲ್ಲಿ ಜಾಸ್ತಿ ಹಂಗೆ ಸ್ವಲ್ಪ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡ್ಕೊತೀನಿ ಅಷ್ಟೇನೆ. ಸೊ ಪ್ರೈಮರ್ ಕತೆ ಮುಗೀತು. ಆ್ಯಂಡ್ ಪ್ರೈಮರ್ ಆದಮೇಲೂ ಕೂಡ ಸ್ವಲ್ಪ ಹೊತ್ತು ಅದನ್ನು ಸ್ಕಿನ್ ಒಳಗೆ ಹೋಗೋದಕ್ಕೆ ಬಿಡಬೇಕು. ನಾವು ಒಂದರಿಂದ ಒಂದು ಹಾಕ್ತಾನೆ ಇರಬಾರ್ದು ಪ್ರಾಡಕ್ಟ್ಸು. ಈ ಥರ ಮಾಡೋದ್ರಿಂದ ನೀವು ಸ್ವೆಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ನಿಮ್ಮ ಫೇಸ್ ಕೂಡ ಬ್ರೈಟಾಗಿ ಕಾಣುತ್ತೆ ಒಂದಾದ್ಮೇಲೆ ಒಂದು ಗ್ಯಾಪ್ ಕೊಟ್ಟು ಹಾಕಿದಾಗ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಕಲರ್ ಕರೆಕ್ಟರ್. ಸೊ ಇದು ಬಂದು ಡರ್ಮಾ ಕಲರ್ ಅವ್ರ ಕಡೆಯಿಂದ ಕಲರ್ ಕರೆಕ್ಟರ್ ನಾನು ಯೂಸ್ ಮಾಡ್ತಿರೋದು. ಸೊ ಇಲ್ಲಿ ಆರೆಂಜ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ಕ್ರೀಮ್ ಬೇಸ್ಡ್ ಇರುತ್ತೆ. ಸೊ ಇದನ್ನು ಮಿನಿಮಲ್ ಆಗಿ ಯೂಸ್ ಮಾಡಿ, ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಎಲ್ಲೆಲ್ಲಿ ನಿಮಗೆ ಡಾರ್ಕ್ನೆಸ್ ಇದೆ ಅಂತ ಅನ್ಸುತ್ತೋ ಅಥವಾ ಅನ್ಈವನ್ ಸ್ಕಿನ್ ಟೋನ್ ಇದೆ ಅಂತ ಅನ್ಸುತ್ತೋ ಅಲ್ಲೆಲ್ಲ ಇದನ್ನು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ನಾನಿಲ್ಲಿ ಫಿಂಗರೇ ಯೂಸ್ ಮಾಡ್ತಿದ್ದೀನಿ. ಇಟ್ ಇಸ್ ಓಕೆ. ಸೊ ನಂಗೆ ಸ್ವಲ್ಪ ಅಂಡರ್ ಐ ಬೇಕು ಅಂತ ಅನಿಸುತ್ತೆ. ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಆರೆಂಜ್ ಆಗಿಬಿಡುತ್ತೆ. ನಾವು ಯಾವಾಗ ಕರೆಕ್ಟಾಗಿ ಬ್ಲೆಂಡ್ ಮಾಡಿರಲ್ವೋ ಆವಾಗಲೇ ಜಾಸ್ತಿ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ನೆಸ್ ಇದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಫೌಂಡೇಶನ್. ಸೊ ನೀವು ಫೌಂಡೇಶನ್ ಚೂಸ್ ಮಾಡಬೇಕಾದ್ರೆ ತುಂಬ ಏನದು ಕಾನ್ಷಿಯಸ್ ಆಗಿರಬೇಕಾಗುತ್ತೆ. ಬಿಕಾಸ್ ನಮ್ಮ ಶೇಡ್ಗಿಂತ ಒಂದು ಟೋನ್ ಕಮ್ಮಿ ಆದರೂ ಚೆನ್ನಾಗಿ ಕಾಣಲ್ಲ, ಒಂದು ಟೋನ್ ಜಾಸ್ತಿ ಆದರೂ ಚೆನ್ನಾಗಿ ಕಾಣಲ್ಲ. ನಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋವಂಥ ಫೌಂಡೇಶನ್ನ ನೀವು ತೊಗೋಬೇಕಾಗತ್ತೆ. ಸೊ ಫೌಂಡೇಶನ್ನು ನೀವು ಸ್ಟೋರ್ಗೆ ವಿಸಿಟ್ ಮಾಡಿ ತೊಗೊಳ್ಳೋದು ತುಂಬಾ ಒಳ್ಳೆಯದು ಆನ್ಲೈನ್ ಶಾಪಿಂಗ್ಗಿಂತ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋದು ಬಂದು ನೈಕಾ ಆಲ್ ಡೇ ಮ್ಯಾಟ್ ಫೌಂಡೇಶನ್. ಸೊ ಈ ಸಮ್ಮರಲ್ಲಿ ಅಥವಾ ಏನದು ತುಂಬ ಸ್ವೆಟ್ ಯಾರು ಆಗ್ತಾರೋ ಅವರು ಸ್ವಲ್ಪ ಮ್ಯಾಟ್ ಫೌಂಡೇಶನ್ಸ್ನ ಯೂಸ್ ಮಾಡಿದ್ರೆ ಮೇಕಪ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಆಗೋ ಇರುತ್ತೆ, ಬೇಗ ಜಾಸ್ತಿ ಸ್ವೆಟ್ ಕೂಡ ಆಗೋದಿಲ್ಲ. ಓಕೆನಾ? ಸೊ ನಾನಿಲ್ಲಿ ನೈಕಾ ಆಲ್ ಡೇ ಮ್ಯಾಟ್ ಫೌಂಡೇಶನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ಇದನ್ನು ಜಸ್ಟ್ 1 ಡ್ರಾಪ್, ಜಾಸ್ತಿ ಆಯಿತಾ? ಇಲ್ಲ, ಓಕೆ, ಇಷ್ಟೇ ಯೂಸ್ ಮಾಡಬೇಕು. ಬಿಕಾಸ್ ಇದು ಮಿನಿಮಲ್ ಮೇಕಪ್, ಅಂದರೆ ಸ್ವೆಟ್ ವಾಟ್ ಟು ಸೇ, ಈಗ ಸಮ್ಮರಲ್ಲಿ ನಾವು ತುಂಬ ಜಾಸ್ತಿ ಮೇಕಪ್ ಮಾಡ್ಕೊಂಬಿಟ್ರೆ ತುಂಬ ಕೇಕಿ ಆಗಿಬಿಡುತ್ತೆ. ಸೊ ಸಮ್ಮರ್ಗೆ ಯಾವ ಥರ ಬೇಕು ಅಂತ ಸಮ್ಮರ್ ಟೈಮಲ್ಲಿ ನಾವು ಎಲ್ಲ ಪ್ರಾಡಕ್ಟ್ನ ಸ್ವಲ್ಪ ಮಿನಿಮಲ್ ಆಗಿ ಯೂಸ್ ಮಾಡಿದ್ರೆ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಇದನ್ನು ನಾವೀಗ ಫುಲ್ ಫೇಸ್ ಅಪ್ಲೈ ಮಾಡ್ತಾ ಹೋಗೋಣ. ಯಾವ ಪ್ಲೇಸ್ನೂ ಬಿಡಬಾರ್ದು. ಓಕೆ, ಈಗ ಒಂದು ವೆಟ್ ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ಜಸ್ಟ್ ಬ್ಲೆಂಡ್ ಇಟ್ ಇಂಟು ಯುವರ್ ಸ್ಕಿನ್. ನೋಡ್ತಿರ್ಬೋದು ನೀವು, ನಾನು ಡ್ಯಾಬ್ ಮಾಡ್ತಿದ್ದೀನಿ. ಡ್ಯಾಬ್ ಟೆಕ್ನಿಕ್ ಕೂಡ ಕರೆಕ್ಟಾಗಿ ನಾವು ಯೂಸ್ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಮೇಕಪ್ ಚೆನ್ನಾಗಿ ಕಾಣಲ್ಲ. ಸೊ ಫುಲ್ ಫೇಸ್ ಡ್ಯಾಪ್ ಮಾಡಾಯಿತು, ಬಟ್ ಐ ಥಿಂಕ್ ಇನ್ನೊಂದು ಹಾಫ್ ಪಂಪ್ ಬೇಕನ್ಸುತ್ತೆ. ಬಿಕಾಸ್ ಐಲಿಡ್ ಮೇಲೆ ಹಾಕಿಲ್ಲ ಮತ್ತು ಅಂಡರ್ ಐಸ್ ಹಾಕಿಲ್ಲ. ಸೊ
ಐಲಿಡ್ ಮೇಲೂ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ನೆಕ್ಗೆ ಸ್ವಲ್ಪ ಹಾಕೋದನ್ನ ಮರಿಬೇಡಿ, ಇಯರ್ಸ್ಗೂ ಅಷ್ಟೇ. ಓಕೆ, ಸೊ ನೋಡ್ತಿರ್ಬೋದು ತುಂಬ ಮಿನಿಮಲ್ ಆಗಿ ಹಾಕಿದ್ದೀನಿ. ನಿಮ್ಗೆ ಇನ್ನೊಂದು ಲೇಯರ್ ಬೇಕಂತಂದರೆ ಹಾಕೊಬೋದು ನೋಡಿ, ಆದರೂ ನನ್ನ ಪಿಗ್ಮೆಂಟೇಷನ್ಸ್ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಇನ್ನೊಂದು ಲೇಯರ್ ಬೇಕಂದರೆ ನೀವು ಹಾಕೊಬೋದು. ನನಗೆ ಈಗ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದು ಕನ್ಸೀಲರ್. ಸೊ ಕನ್ಸೀಲರ್ ಏನಕ್ಕೆ ಹಾಕ್ತೀವಿ ಅಂದರೆ ಪಾರ್ಟ್ಸ್ನ ಹೈಲೈಟ್ ಮಾಡೋದಕ್ಕಷ್ಟೇ. ಸೊ ನಾನಿಲ್ಲಿ ಬಂದು ಯೂಸ್ ಮಾಡ್ತಿರೋದು ಎಲೆಗಲ್ ಪ್ರೋ ಕನ್ಸೀಲರ್ ಅಂದ್ಬಿಟ್ಟು HD ಕನ್ಸೀಲರ್, ಹೈ ಡೆಫಿನೇಷನ್ ಕನ್ಸೀಲರ್ ಇದು. ಸೊ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ದೆವ್ವ ಥರ ಇದ್ದೀನಲ್ಲ. ಓಕೆ, ನೌ ಇಟ್ ಇಸ್ ಟೈಮ್ ಟು ಬ್ಲೆಂಡ್ ಇಟ್ ಅಪ್. ಬ್ಲೆಂಡರಲ್ಲಿ ನಾನೊಂದು ದೊಡ್ಡ ಮೆಸ್ಸೆ ಕ್ರಿಯೇಟ್ ಮಾಡಿಬಿಡ್ತೀನಿ. ಇದರಲ್ಲೂ ಕೂಡ ಬ್ಲೆಂಡಿಂಗ್ ಟೆಕ್ನಿಕ್ ತುಂಬ ಚೆನ್ನಾಗಿರಬೇಕು, ಇಲ್ಲಾಂದರೆ ಪ್ಯಾಚ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿ ಹೈಲೈಟ್ ಆಗಿದೆ, ಇಲ್ಲಿ ಹೈಲೈಟ್ ಆಗಿದೆ, ಇಲ್ಲಿ ಹೈಲೈಟ್ ಆಗಿದೆ, ಇಲ್ಲೂ ಕೂಡ ಹೈಲೈಟ್ ಆಗಿದೆ. ಆ್ಯಂಡ್ ಹಿಯರ್ ಯಾ ಕನ್ಸೀಲರ್ ಪಾರ್ಟ್ ಮುಗೀತು. ಈಗ ಪೌಡರ್ನ ಸೆಟ್ ಮಾಡುವಂಥ ಸಮಯ. ಸೊ ಇಲ್ಲಿ ಕಾಂಪ್ಯಾಕ್ಟ್ ನಾನು ಯೂಸ್ ಮಾಡ್ತಿಲ್ಲ, ಸೊ ಲೂಸ್ ಪೌಡರೇ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಬನಾನಾ ಪೌಡರ್ ತೊಗೊಂಡಿದ್ದೀನಿ ಮಾರ್ಸಿಂದ. ಸೊ ಇದು ಸ್ಕಿನ್ ಒಳಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅದೇ ನಾವು ಕಾಂಪ್ಯಾಕ್ಟ್ ತೊಗೊಂಡ್ರೆ ನಮ್ಮದೇ ಶೇಡ್ ಇರುವಂಥ ಕಾಂಪ್ಯಾಕ್ಟ್ನ ತೊಗೊಬೇಕು. ಆ್ಯಂಡ್ ಅದು ಸ್ವಲ್ಪ ಕಾಸ್ಟ್ಲಿ. ಸೊ ಈ ಥರ ಡ್ಯಾಪ್ ಮಾಡಿ ಎಕ್ಸಸ್ನ ರಿಮೂವ್ ಮಾಡಿ ಫಸ್ಟು ಅಂಡರ್ ಐಸ್ ಸೆಟ್ ಮಾಡಬೇಕು. ನೀವು ನೋಡ್ತಿರ್ಬೋದು ನಾನು ಯಾವ ಬ್ರಷನ್ನು ಯೂಸ್ ಮಾಡ್ತೀನಿ ಅಂತ. ತುಂಬ ಚಿಕ್ಕ ಬ್ರಷು, ಅಂದರೆ ಅಂಡರ್ ಐ ಸೆಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾವೆಲ್ಲಿ ಹೈಲೈಟ್ ಮಾಡಿದ್ವಲ್ಲ ಅಲ್ಲೆಲ್ಲ ಇದೇ ಬ್ರಷಲ್ಲೇ ಸ್ವಲ್ಪ ಟಚಪ್ ಮಾಡಬೇಕು. ಆ್ಯಂಡ್ ದೆನ್ ಕಮ್ಸ್ ಎಲ್ಗೂ ಇಡ್ತೀನಿ, ಇಲ್ಲೇ ಇದೆ. ಆ್ಯಂಡ್ ದೆನ್ ಕಮ್ಸ್ ದ ಫ್ಲಫಿ ಬ್ರಷ್. ಸೊ ಇದನ್ನು ಟ್ಯಾಪ್ ಮಾಡಿ ಮತ್ತು ಎಕ್ಸಸ್ನ ರಿಮೂವ್ ಮಾಡಿ ಫುಲ್ ಫೇಸ್ನ ಅಪ್ಲೈ ಮಾಡಬೇಕು ಫೇಸ್ಗೆ. ಆ್ಯಂಡ್ ಐಸ್ ಮೇಲೂ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಅಲ್ಲೂ ಕೂಡ ನಾವು ಫೌಂಡೇಶನ್ನ ಹಾಕಿದ್ದೀವಿ. ಆ್ಯಂಡ್ ಇಯರ್ಸ್ ಶಿಟ್. And then finally the neck part. So yeah, ಪೌಡರಿಂದ ಸೆಟ್ ಆಯಿತು. ಸೊ ಫಸ್ಟು ಐ ಮೇಕಪ್ ಮಾಡ್ಕೊಂಡ್ಬಿಡೋಣ. ಸೊ ನಾನಿಲ್ಲಿ ಐ ಮೇಕಪ್ಗೆ ಮೇಕಪ್ ರೆವಲ್ಯೂಷನ್ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ಬಂದು ಅಂದರೆ ಇಲ್ಲಿ ತುಂಬ ಮಿನಿಮಲ್ ಮೇಕಪ್ ಆಗಿರೋದ್ರಿಂದ ಇದನ್ನು ನಾವು ಆಫೀಸ್ಗೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಡೈಲಿ ಕಾಲೇಜ್ಗೆ ಹೋಗೋದು ಕೂಡ ಯೂಸ್ ಮಾಡ್ಬೋದು. ಬಟ್ ಸಮ್ ಸ್ಟೆಪ್ಸ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನಾನಿಲ್ಲಿ ಸಿಂಪಲ್ ಆಗಿರುವಂಥ ಡೈಲಿ ಯೂಸ್ಗೆ ಯಾವ ಥರ ಐ ಮೇಕಪ್ ಮಾಡ್ಕೊಬೇಕಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೀನಿ. ಸೊ ಬನ್ನಿ. ಸೊ ಫಸ್ಟ್ ನಾನಿಲ್ಲಿ ಈ ಪೀಚ್ ಕಲರ್, ಲೈಟ್ ಪೀಚ್ ಕಲರ್ ಇದೆಲ್ಲ ಅದನ್ನು ತೊಗೊಂಡು ಜಸ್ಟ್ನ ರಿಮೂವ್ ಮಾಡಿ ಕ್ರೀಸಲ್ಲಿ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಕ್ರೀಸ್ ಅಂದರೆ ಈ ಪಾರ್ಟ್, ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ? ಯಾ. ಆ್ಯಂಡ್ ದಿಸ್ ಇಸ್ ವೆರಿ ಮಚ್ ಪಿಗ್ಮೆಂಟೆಡ್, ಚೆನ್ನಾಗಿದೆ. ಯಾ. ಸೊ ಯಾ, ಕ್ರೀಸಿಗೆ
ಲೈಟರ್ ಶೇಡ್ನ ಹಾಕಿ ಆಯಿತು. ಸೊ ನೆಕ್ಸ್ಟ್ ಐ ಆಮ್ ಗಾನ ಯೂಸ್ ದಿಸ್. ಓಕೆ ವೇಟ್. ಸೊ ನೆಕ್ಸ್ಟ್ ಐ ಆಮ್ ಗಾನ ಯೂಸ್ ದಿಸ್ ಬ್ರೌನ್ ಶೇಡ್. ಸೊ ಇದು ಡೈಲಿ ಮೇಕಪ್ ಬೇಸಿಸ್ಗೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಎಲ್ಲ ಡ್ರೆಸ್ಸಸ್ಗೂ ಮ್ಯಾಚ್ ಆಗುತ್ತೆ, ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ, ಎಲ್ಲ ಒಕೇಶನ್ಸ್ಗೂ ಮ್ಯಾಚ್ ಆಗುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ತಗೊಂಡು ಐಸಸ್ನ ಡ್ಯಾಬ್ ಮಾಡಿ ನೋಡ್ತಿರ್ಬೋದು ನೀವು ಬ್ರಷ್ನ ನಾನು ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. So that is how you keep the brush. I mean, hold the brush. You can see the difference. See? Already I'm sweating. My God. ಗೈಸ್ ಐ ಆಮ್ ವೆರಿ ಸಾರಿ. ಈ ಬ್ಯೂಟಿಫುಲ್ ಐ ಮೇಕಪ್ನ ಕ್ರಿಯೇಟ್ ಮಾಡಿದೆ, ಬಟ್ ಐ ಫರ್ಗಾಟ್ ಟು ಆನ್ ದ ಕ್ಯಾಮರಾ. ಹೌ ಕ್ಯಾನ್ ಐ ಡೂ ದಿಸ್? I did the whole thing in front of the camera and I didn't on it. ನೋಡಿ ಸ್ವೆಟ್ ಆಗ್ತಾ ಇದ್ದೀನಿ. Okay. To create this eye makeup, I'll tell you step by step. And then take any kajal of your choice. So ee kajal na just lash line idalla ಅಲ್ಲಿ ಮಾತ್ರ ಒಂದು ಲೈನ್ ನ ಹಾಕೊಂಡು both the sides. Then ಈ ಥರ ಫ್ಲಾಟ್ ಬ್ರಷಲ್ಲಿ ಜಸ್ಟ್ ಸ್ಪ್ರೆಡ್ ಮಾಡಬೇಕು, ಅಂದರೆ ಸ್ಮರ್ಜ್ ಮಾಡಬೇಕು ಸ್ವಲ್ಪ ಲೈಟಾಗಿ. ಈ ಥರ ನೋಡಿ, ಈ ಥರ ಸ್ಮೋಕಿ ಎಫೆಕ್ಟ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾಡ್ಕೊಳ್ಬೇಕು. ಓ ಐ ಆಮ್ ಸಾರಿ, ಐ ಆಮ್ ಎ ಬಿಗ್ ಮೆಸ್. ದೆನ್ ನೆಕ್ಸ್ಟ್ ಸೇಮ್ ಪ್ಯಾಲೆಟಲ್ಲಿ ಟೇಕ್ ದ ಬ್ರೌನ್ ಶೇಡ್, ಇದೇ ಬ್ರಷಲ್ಲಿ, ಫ್ಲ್ಯಾಟ್ ಬ್ರಷಲ್ಲಿ ಡಿಪ್ ಇಟ್. ಆ್ಯಂಡ್ ದೆನ್ ಆ ಬ್ಲ್ಯಾಕ್ ಕಲರ್ ಏನು ಹಾಕಿರ್ತೀರಲ್ಲ ಕಾಜಲ್, ಅದ್ರ ಮೇಲೆ ಲೈಟಾಗಿ ಸ್ಮರ್ಜ್ ಮಾಡಿ, ಸೊ ದಟ್ ಈ ಥರ ಓಮ್ರೆ ಎಫೆಕ್ಟ್ ಈ ಪಾರ್ಟಲ್ಲಿ ಸ್ಮರ್ಜ್ ಮಾಡಿದರೆ ಈ ಥರ ಓಮ್ರೆ ಎಫೆಕ್ಟ್ ಬರುತ್ತೆ. ಓಕೆ, ಡೂ ದ ಸೇಮ್ ಥಿಂಗ್ ವಿತ್ ದಿ ಅದರ್ ಐ. ಆ್ಯಂಡ್ ನೆಕ್ಸ್ಟ್ ಇದೇ ಸ್ಮಾಲ್ ಬ್ರಷ್ ತೊಗೊಂಡು, ಪ್ರಾಡಕ್ಟ್ ಏನು ತೊಗೊಳೋದು ಬೇಡ, ಇದರಲ್ಲೇ ಪ್ರಾಡಕ್ಟ್ ಇರುತ್ತೆ, ಜಸ್ಟ್ ಈ ಥರ ಸಾಫನ್ ಮಾಡಿ ಅಷ್ಟೇ. ಸಾಫನ್ ಮಾಡಬೇಕು ಅಂದರೆ ಈ ಥರ ಓಮ್ರೆ ಥರ ಕಾಣಬೇಕು. ನಿಮಗೆ ಗೊತ್ತಾಗ್ತಿದೆಯಾ? ಓಮ್ರೆ ಥರ ಸಾಫನ್ ಮಾಡಬೇಕು. ಎಲ್ಲೂ ನಾವು ಒಂದು ಕಟ್ ತೊಗೊಂಡಿದ್ದೀವಿ ಅಥವಾ ಕ್ರೀಸಲ್ಲಿ ಒಂದು ಕಟ್ ತೊಗೊಂಡಿದ್ದೀವಿ ಅಂತ ಕಾಣಿಸ್ಬಾರ್ದು. ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ. ಇದು ಐ ಮೇಕಪ್. ಐ ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್. ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತವಾಗ್ಲೂ ನಾನು ಅಂದರೆ ಮರೀದಿರಾನೇ ಐ ಮೇಕ್ ಶ್ಯೂರ್ ದಟ್ ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋನ ಬಿಫೋರ್ ಟಾಕಿಂಗ್. ಸೊ ಏನು ಗೊತ್ತಾ, ಮಧ್ಯದಲ್ಲಿ ಈ ಥರ ಡಿಸ್ಟರ್ಬೆನ್ಸ್ ಇದ್ದಾಗಲೇ ವಿ ಫರ್ಗೆಟ್ ಆನ್ ದ ಕ್ಯಾಮೆರಾ. ಸೊ ಒಂದು ಸಪ್ರೇಟ್ ಸ್ಪೇಸ್ ಅಂತ ಇದ್ದರೆ ದಟ್ ವುಡ್ ಬಿ ನೈಸ್. ಸೊ ಐ ಆಮ್ ಸ್ವೆಟಿಂಗ್ ಅ ಲಾಟ್. ಸೊ ನೆಕ್ಸ್ಟ್ ಬಂದು ಕಾಜಲ್ ಅಪ್ಲಿಕೇಶನ್. ಸೊ ಕಾಜಲ್ಲು ಕೆಳಗಡೆ ವಾಟರ್ ಲೈನಿಗೆ ಮಾತ್ರ ಹಾಕೊಬೇಕು. ಸೊ ಐ ವಿಲ್ ಶೋ ಯು ಹೌ. ಇದು ತುಂಬ ಶಾರ್ಪಾಗಿ ಕಾಣಿಸ್ತಾ ಇದೆ. ಐ ಡೋಂಟ್ ವಾಂಟ್. ಸೊ ಕೆಳಗಡೆ ಕೂಡ ಸ್ವಲ್ಪ ಸ್ಮೋಕಿ ಎಫೆಕ್ಟ್ ಬರಬೇಕು ಅಂತ ಅಂದ್ಬಿಟ್ಟು ಐ ಯೂಸ್ ದ ಸೇಮ್ ಬ್ರೌನ್ ಶೇಡ್. ಈ ಥರ ಬ್ರಷ್ ತೊಗೊಂಡಿದ್ದೀನಿ ಸ್ವಲ್ಪ. You can see the difference. So same with the other eye. Yeah. And ಏನಂದರೆ ಈ ಕಡೆ ತುಂಬ ಓವಲ್ ಆಯಿತು ಅಂತ ಅನ್ನಿಸ್ತಾ ಇದೆ. ಸೊ ಐ ವಿಲ್ ಜಸ್ಟ್ ಗಿವ್ ಅ ಲೈಟ್ ವಿಂಗ್.
ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಯಾವುದಿದು ಲ್ಯಾಕ್ಮಿ ಕಾಜಲ್, ಐ ಮೀನ್ ಐಲೈನರ್. ಸೊ ಜಸ್ಟ್ ಸಣ್ಣ ವಿಂಗ್, ತುಂಬ ದೊಡ್ಡದೇನು ಬೇಡ, ಸ್ಮಾಲ್ ವಿಂಗ್. See the difference? Superb. And the same thing. This was so effortless. So effortless. ಸೊ ಈಗ ಇನ್ನೂ ಕಾರ್ನರಲ್ಲಿ ಕೂಡ ಸ್ವಲ್ಪ ಶಾರ್ಪ್ ಮಾಡ್ತೀನಿ. Yeah, that's it. Eye makeup is done. So eye makeup full mugitu. Next step is filling my eyebrows, which is my favorite. Idu nanna favorite part makeup alli. So eyebrows ಮಾಡ್ಸಿಲ್ಲ, ನೋಡ್ತಿರ್ಬೋದು ನೀವು, ಬಟ್ ಯು ಹ್ಯಾವ್ ಟು ಮ್ಯಾನೇಜ್ ಇಟ್. ಲುಕ್ ಅಟ್ ದ ಡಿಫ್ರೆನ್ಸ್. ಆ ಒಂದು ಲುಕ್ಕೇ ಚೇಂಜ್ ಆಯಿತು. ಯು ಕ್ಯಾನ್ ಸಿ. Now I'm gonna brush my eyebrows. That's it. So next here I'm gonna use Calabar blush. So tumba pigmented agide and it is nice, taking a lot. You can see, ನೋಡ್ತಿರ್ಬೋದು. ಯಾ, ನನಗೆ ಇಲ್ಲಿ ಮಾತ್ರ ಅಪ್ಲೈ ಮಾಡೋದಕ್ಕೆ ಇಷ್ಟ. ಐ ಆಮ್ ಟೇಕಿಂಗ್ ಓವರ್ ಮೈ ಫೋರ್ ಹೆಡ್. ಇಲ್ಲಿ ಚೀಕ್ಸ್ ಮೇಲೆ ಮಾಡಿದ್ರೆ ಐ ಫೀಲ್ ಮೋರ್ ಚಬಿಯರ್, ಸೊ ಬೇಡ. ಐ ಥಿಂಕ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಯಾ, ದಟ್ಸ್ ಇಟ್. ನಂಗೆ ಸೈಡಲ್ಲಿ ಮಾತ್ರ ಸಾಕು. ಆ್ಯಂಡ್ a little bit on my nose and on my chin. Oh, then next comes the highlighter. So highlighter ಬೇಕಂದ್ರೆ ಯೂಸ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ಬಟ್ ಐ ಆಮ್ ಗೋನಾ ಶೋ ಯು ಪೀಪಲ್. ಸೊ ಹೈಲೈಟರ್ ತೊಗೊಂಡು ಸ್ವಲ್ಪ ಡಬ್ ಮಾಡಿ. ಯು ಕ್ಯಾನ್ ಸಿ. ಆಲ್ರೆಡಿ ನಮ್ಮ ಫೇಸ್ ಆಯಿಲಿ ಇರೋದ್ರಿಂದ ಹೈಲೈಟರ್ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಬಟ್ ಇಫ್ ಯು ಆರ್ ಗೋಯಿಂಗ್ ಫಾರ್ ಅನ್ ಪಾರ್ಟಿ ಆರ್ ಅ ವೆಡ್ಡಿಂಗ್, ಯು ಕ್ಯಾನ್ ವೇರ್ ಇಟ್. ನೋಡಿ ಇನ್ಸ್ಟೆಂಟಾಗಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಯು ಕ್ಯಾನ್ ಸಿ. ಯಾ, ಆ್ಯಂಡ್ ಆನ್ ಮೈ ನೋಸ್, ಟಿಪ್ ಆಫ್ ಮೈ ನೋಸ್. ವಾವ್, ದಟ್ಸ್ ಅ ಗೇಮ್ ಚೇಂಜರ್. ಓಕೆ. And on my forehead, I know I'm very much oily, but still I'm gonna wear this. I'm already shining. Just glow ಆಗ್ತಿದೆ ನೋಡಿ face. I'm loving it and I'm sweating here. So next ಬಂದು ನನ್ನ ಲಿಪ್ಸ್ಟಿಕ್. ಸೊ ತುಂಬ ಜನ ಕೇಳ್ತಿದ್ರಿ ಹೇಗೆ ಒಮ್ಮೆ ಲಿಪ್ಸ್ಟಿಕ್ ಮಾಡಬೇಕು, ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು. ಐ ಆಮ್ ಗೋನಾ ಶೋ ಯು ಇನ್ ದಿಸ್ ವಿಡಿಯೋ.
So first I'm using this lip liner from Swiss Beauty, which is very much affordable. ಒಂದು 12 pieces set ಬರುತ್ತೆ for 350 or 400 ಒಳಗೇನೆ, so you can buy that. And I'm taking the shade, wait, Burgundy 09. The shade is Burgundy 09 and this is my favorite liner. So ಹಾಕೋಣ. Just an outline and fill it from the out. ನೀವು ನೋಡ್ತಿರ್ಬೋದು ನಾನು ಲಿಪ್ಸ್ಟಿಕ್ಕೆ ಹಾಕಿಲ್ಲ, ಬಟ್ ಸ್ಟಿಲ್ ಎಷ್ಟು ಚೆನ್ನಾಗಿ ಎನ್ಹಾನ್ಸ್ ಆಗಿ ಕಾಣ್ತಿದೆ ನನ್ನ ಲಿಪ್ಸ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಐಮ್ ಗೋನಾ ಯೂಸ್ ದಿಸ್ Zudio ಲಿಪ್ ಕಲರ್ ಫ್ರಮ್ ದ ಶೇಡ್ Nude 01 and this goes very well with this lip liner. So I just love this. Wow, this is a very beautiful lip shade. I think ಈ ಲಿಪ್ ಶೇಡ್ ಎಲ್ಲ ಟೋನ್ಸ್ಗೂ ಸೂಟ್ ಆಗುತ್ತೆ ಆ್ಯಂಡ್ ದಿಸ್ ಇಸ್ ದಿ ಗೇಮ್ ಚೇಂಜರ್. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಯು ಕ್ಯಾನ್ ಮೇಕ್ ಇಟ್ ಔಟ್. ಯಾ, ನೆಕ್ಸ್ಟ್ ದ ಫೈನಲ್ ಟಚ್ ಅಪ್ ಇಸ್ ಮೇಕಪ್ ಫಿಕ್ಸರ್. ಸೊ ನಾನಿಲ್ಲಿ ಮ್ಯಾಕ್ದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ. So yeah, ಸೊ ಫೈನಲ್ ಆಗಿ ಒಂದು ಸ್ಮಾಲ್ ಬಿಂದಿನ ಹಿಡ್ಕೊತೀನಿ ನಾನು. ಎಷ್ಟು ಡ್ಯೂಯಾಗಿ ಕಾಣ್ತಾ ಇದೆ ನನ್ನ ಮೇಕಪ್ ಅಂತ ನೋಡಿ. Yeah, that's it. So I'm done with the makeup. So yeah, I'm done with my makeup. ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು ಫೈನಲಿ ಡನ್ ವಿತ್ ದ ಮೇಕಪ್. ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾವುದಾದ್ರೂ ಮೇಕಪ್ ಲುಕ್ಸ್ ನಿಮಗೆ ಬೇಕು ಅಂತ ಇದ್ದರೆ ಜಸ್ಟ್ ಲಿವ್ ಅ ಕಮೆಂಟ್, ನಾನು ಅದನ್ನು ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಇನ್ನೂ ನನ್ನ ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ಸೊ ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ಮೇಕಪ್ ವಿಡಿಯೋ. ಅನದರ್ ಅನ್ನೋದಕ್ಕಿಂತ ಮೋರ್ ವಿಡಿಯೋಸ್ ಅಂತ ಹೇಳ್ಬೋದು. ಸೊ ಯಾ, ಫೈನಲಿ ಡನ್ ವಿತ್ ದ ಮೇಕಪ್. ಹೇಗೆ ಅನ್ನಿಸ್ತು, ಹೇಗೆ ಇತ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಕಮೆಂಟ್ ಹೌ ಐ ಲುಕಿಂಗ್. ಆ್ಯಂಡ್ ಈ ಲುಕ್ನ ನೀವು ಡೈಲಿ ವೇರ್ಗಾದರೂ ಯೂಸ್ ಮಾಡ್ಬೋದು ಆರ್ ಪಾರ್ಟೀಸ್ಗೂ ಯೂಸ್ ಮಾಡ್ಬೋದು. ಇನ್ ಕೇಸ್ ಡೈಲಿ ವೇರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಕನ್ಸೀಲರ್, ಕಲರ್ ಕರೆಕ್ಟರ್ ಅದನ್ನೆಲ್ಲ ಸ್ವಲ್ಪ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಐ ಮೇಕಪ್ಪಲ್ಲೂ ಕೂಡ ಒಂದೊಂದನ್ನು ಸ್ಕಿಪ್ ಮಾಡ್ಕೊಳ್ಬೋದು ನಿಮಗೆ ಬೇಡ ಅನ್ನಿಸ್ದೇ ಇರೋದು. ಸೊ ಮಿನಿಮಲ್ ಆಗಿ ಇಟ್ಕೊಂಡಷ್ಟು ನಮ್ಮ ಮೇಕಪ್ ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.